ಹಲೋ ನಮಸ್ಕಾರ ವೀಕ್ಷಕರೇ, ಇದು ಫ್ರೀಡಂ ಪ್ರೈಮ್ ನ್ಯೂಸ್. ನಾನು ಸಾಹಿಲ್. ಹೆಣವುತ ಪ್ರಕರಣ ಧರ್ಮಸ್ಥಳದಲ್ಲಿ ಆಕ್ಟಿವ್ ಆಗಿ ನಡೀತಿರಬೇಕಾದ್ರೆ ಆ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣದ ಹೋರಾಟಗಾರರ ಮೇಲೆ ಆರೋಪ ಜೊತೆಗೆ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದೆ. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ಆರೋಪ, ಈಗ ಅದೇ ಹೋರಾಟಗಾರ ಪೈಕಿ ಅಗ್ರಗಣ್ಯ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಆರೋಪ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಮತ್ತೊಂದು ಸ್ಫೋಟಕ ಆರೋಪವನ್ನು ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ವಿಚಾರವಾಗಿ ನಿತ್ಯ ಕತೆ ಹೇಳ್ತಿದ್ದಾರಾ ಮಟ್ಟಣ್ಣ ಅಂತ ಹೇಳಿ ಆರೋಪ. ಶೃಂಗೇರಿಯ ಸಿರಿಮನೆ ಫಾಲ್ಸ್ ಬಳಿ 16 ಎಕರೆಯಲ್ಲಿ ರೆಸಾರ್ಟ್, ಸರ್ಕಾರ ಆದಿವಾಸಿಗಳಿಗೆ ನೀಡಿದ ವಸತಿ ಪ್ರದೇಶದಲ್ಲಿ ರೆಸಾರ್ಟ್, ಇದೆಲ್ಲವನ್ನ ಹೇಗೆ ಮಾಡಿದ್ರು ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಪ್ರಶ್ನೆಗಳನ್ನು ಹಾಕಲಾಗ್ತಾ ಇದೆ. ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ರೆಸಾರ್ಟ್ ಮಾಡಿದ್ದು ಹೇಗೆ ಮಟ್ಟಣ್ಣ? ಇದು ಹೋರಾಟಗಾರರು ಎದುರಿಸಬೇಕಾದಂತಹ ಕೆಲ ಪ್ರಶ್ನೆಗಳು. ಗಿರೀಶ್ ಮಟ್ಟಣ್ಣಗೆ ಅಷ್ಟೊಂದು ಆದಾಯ ಎಲ್ಲಿಂದ ಬಂತು? ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಎಡಪಂಥೀಯರಿಂದ ವ್ಯವಸ್ಥಿತ ಪಿತೂರಿ ಅನ್ನೋ ಆರೋಪ. ಇದು ಧರ್ಮಸ್ಥಳ ಹಾಗೂ ಧರ್ಮದ ಮೇಲಿನ ಗದಪ್ರಹಾರ ಅಂತ ಹೇಳಿ ವ್ಯಾಖ್ಯಾನ ವ್ಯಕ್ತವಾಗ್ತಾ ಇದೆ. ದೇಶ ವಿರೋಧಿಗಳಿಂದ ಹಿಂದೂಗಳ ಮೇಲೆ ಭಯೋತ್ಪಾದನೆ ಅಂದ್ರೆ ಭಯವನ್ನು ಉತ್ಪಾದಿಸೋದು. ಎಡಪಂಥೀಯರ ತಂಡದಿಂದ ಧರ್ಮದ ಮೇಲೆ ದಾಳಿ, ಲೆಫ್ಟ್ ವಿಂಗ್ ಕಡೆಯಿಂದ ಧರ್ಮದ ಮೇಲೆ ದಾಳಿ. ರಾಜ್ಯ ಬ್ರಾಹ್ಮಣ ಅರ್ಚಕರು ಹಾಗೂ ಪುರೋಹಿತ ಪರಿಷತ್ ಆರೋಪವನ್ನು ಮಾಡ್ತಾ ಇದೆ. ಪರಿಷತ್ ಉಪಾಧ್ಯಕ್ಷ ರಘುಪತಿ ಭಟ್ ಗಂಭೀರ ಆರೋಪ. ಗಾಂಧೀಜಿ, ನಾನಿಲ್ಲಿ ಕೆಲವೊಂದು ಉದಾಹರಣೆಯನ್ನು ಕೊಡಲೇಬೇಕು. ಒಂದು ಪ್ರಕರಣ ಮುನ್ನೆಲೆಗೆ ಬರೋದಕ್ಕೆ ಕಾರಣಕರ್ತರು ಯಾರ್ಯಾರಿದ್ರು, ಆ ಪೈಕಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, MD ಸಮೀರ್, ಹೀಗೆ ಒಂದಷ್ಟು ಜನರ ಹೆಸರು ಕೇಳಿ ಬರುತ್ತೆ. ಈ ವ್ಯಕ್ತಿಗಳೆಲ್ಲರೂ ಕೂಡ ನಿರ್ಭಯರಾಗಿದ್ದಾರ ಅಂತ ಕೇಳಿದ್ರೆ ಇಲ್ಲ. ಅದರ ಅರ್ಥ ಅವರ ಮೇಲೆ ಒಂದಿಲ್ಲೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಆರೋಪವನ್ನು ಹಾಕ್ತಿರೋರು ಯಾರು? ಬಲಪಂಥೀಯ ವರ್ಗಕ್ಕೆ ಸಂಬಂಧಪಟ್ಟವರು. ಆರೋಪಗಳಿಗೆ ಒಳಗಾಗ್ತಿರೋರು ಯಾರು? ಎಡಪಂಥೀಯರು. ಅರ್ಥಾತ್ ಈಗ ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರೇ ವ್ಯಾಖ್ಯಾನಿಸಿದಂತೆ ಇದೆಲ್ಲವೂ ಎಡಪಂಥೀಯರಿಂದ ನಡೀತಾ ಇರತಕ್ಕಂತಹ ಪಿತೂರಿ. ಅದರ ಅರ್ಥ ಏನು? ನಾಗರಿಕರ ಆರೋಪಗಳು ಇಲ್ಲಿ ವ್ಯಕ್ತವಾಗ್ತಾ ಇಲ್ಲ, ಬದಲಾಗಿ ಸಮಾಜದ ಪ್ರಜೆಗಳಿಂದ ಆರೋಪಗಳು ವ್ಯಕ್ತವಾಗ್ತಾ ಇಲ್ಲ, ಬದಲಾಗಿ ಇದು ಎಡ ಮತ್ತು ಬಲದ ನಡುವಿನ ಪ್ರಹಾರಕ್ಕೆ ತಿರುಗಿದೆ ಈ ಪ್ರಕರಣ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರನ್ನ ಖಟ್ಟರ್ ಎಡಪಂಥೀಯವಾದಿಗಳು ಅಂತ ಕರೆಯಲಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೋಡಿ, ರಘುಪತ್ ಭಟ್ ಅವರು ಆರೋಪ ಮಾಡ್ತಾ ಇರುವಂಥ ವ್ಯಕ್ತಿ. ಮಹೇಶ್ ಶೆಟ್ಟಿ ತಿಮರೋಡಿಯ ಹಿನ್ನೆಲೆಯನ್ನು ನೀವು ಕೆದಕೋದಾದ್ರೆ, ಅವರಂತಹ ಖಟ್ಟರ್ ಹಿಂದುತ್ವವಾದಿ ಕರಾವಳಿಯಲ್ಲಿ ನಾವೆಂದೂ ಕಂಡಿಲ್ಲ. RSS ಸಿದ್ಧಾಂತಕ್ಕೆ ವಿರುದ್ಧವಾಗಿ ಎಂದೂ ನಡೆದುಕೊಂಡಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ. ಅವರನ್ನು ಕೂಡ ನಗರ ನಕ್ಸಲರು ಎಂದು ಕರೆಯಲಾಗ್ತಾ ಇದೆ. ಇನ್ನು ಗಿರೀಶ್ ಮಟ್ಟಣ್ಣನವರ್ ಮಾಜಿ ಪೊಲೀಸ್ ಅಧಿಕಾರಿಯಾಗಿದ್ದವರು, ಅವರ ಮೇಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಸ್ಫೋಟಕ ಆರೋಪವನ್ನು ಮಾಡಿರುವವರು ಬಿಜೆಪಿಯ ನಾಯಕರು, ಜೊತೆಗೆ ಬಲಪಂಥೀಯ ನಾಯಕ. ಸೊ ಶೃಂಗೇರಿಯ ಸಿರಿಮನೆ ಫಾಲ್ಸ್ ಬಳಿ 16 ಎಕರೆಯಲ್ಲಿ ರೆಸಾರ್ಟ್ ನಿರ್ಮಾಣ ಆಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರು ಅದರ ಮಾಲೀಕ. ಸರ್ಕಾರಿ ಆದಿವಾಸಿಗಳಿಗೆ ನೀಡಿದ ವಸತಿ ಪ್ರದೇಶದಲ್ಲಿ ರೆಸಾರ್ಟ್ ಹೆಂಗೆ ನಿರ್ಮಾಣ ಮಾಡ್ತಾರೆ ಗಿರೀಶ್ ಮಟ್ಟಣ್ಣನವರು? ಇದೆಲ್ಲಿಂದ ಬಂತು ಆದಾಯ? ಸೊ ಈ ರೂಪಗಳಲ್ಲಿ ಅಟ್ಯಾಕ್ ಮಾಡುವಂತಹದ್ದು. ಈ ಗಿರೀಶ್ ಮಟ್ಟಣ್ಣನವರ್ ಅವ್ರ ಜೊತೆ ಈ ವಿಚಾರದಲ್ಲಿ ರಿಯಾಕ್ಷನ್ ಕೇಳೋದಾದ್ರೆ ಅವರು ಹೇಳ್ತಾರೆ ನನ್ನ ಮೇಲೆ ದಾಳಿ ಇದು ಅಂತ. ಇಲ್ಲಿ ಎಡ ಮತ್ತು ಬಲದ ನಡುವಿನ ಹೋರಾಟಕ್ಕೆ ಸಮಾಜ ಬಲಿಯಾಗಬಾರದು. ಒಂದು ಹೆಣ್ಣು ಮಗಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಈ ತರಹದ ಆರೋಪಗಳನ್ನೆಲ್ಲ ಎದುರಿಸಬೇಕಂತ ಕೇಳಿದ್ರೆ ನಮಗೆ ಯಾವ ಭಯವೂ ಇಲ್ಲ, ನಾವು ಇಂತಹ ಸಾವಿರಾರು ಆರೋಪಗಳನ್ನು ಎದುರಿಸ್ತೀವಿ ಅಂತ ಹೇಳ್ತಾರೆ. ಗಿರೀಶ್ ಮಟ್ಟಣ್ಣನವರಾಗಿರಲಿ, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಲಿ, ನಮ್ಮ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆ, ನಮ್ಮ ಸಂಪತ್ತಿನ ಮೇಲೆ ಸಂದೇಹಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ, ನಮಗೂ ಸ್ವಂತವಾಗಿ ಉದ್ಯಮಗಳಿದ್ದಾವೆ, ನಾವು ಕೆಲಸ ಮಾಡ್ಕತ್ತೀವಿ, ನಮಗೂ ಒಂದಷ್ಟು ಜಮೀನುಗಳಿದ್ದಾವೆ, ಹಾಗಾದ್ರೆ ಹೋರಾಟಗಾರರಿಗೆ ಆಸ್ತಿ ಇರಬಾರ್ದ ಅಂತ ಕೇಳ್ತಾರೆ.
ಹೋರಾಟಗಾರರು ಆಸ್ತಿ ಇಟ್ಕೊಳ್ಳೋದೇ ತಪ್ಪ ಅಂತ ಕೇಳ್ತಾರೆ. ಸೊ ಒಟ್ಟಾರೆ ಎಡ ಮತ್ತು ಬಲದ ನಡುವೆ ವಾಕ್ ಪ್ರಹಾರ, ಆರೋಪ ಪ್ರತ್ಯಾರೋಪಗಳ ಕಾಳಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.